ಸ್ನೇಹಿತರೆ, ನಾಳೆ ಮೊದಲನೇ ಆಷಾಢ ಶುಕ್ರವಾರ, ಅತ್ಯಂತ ಶುಭಪ್ರದಾಯಕವಾದಂತಹ ದಿನ. ಈ ದಿನ ಅದೃಷ್ಟವನ್ನು ತಂದುಕೊಳ್ಬೇಕು, ಅಖಂಡ ರಾಜಯೋಗವನ್ನು ಪಡೆದುಕೊಳ್ಬೇಕು, ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಮನೆಯ ಹೊಸ್ತಿಲಿಗೆ ಇದನ್ನು ಚೆಲ್ಲಿ. ಇದನ್ನು ನಿಮ್ಮ ಮನೆಯ ಹೊಸ್ತಿಲಿಗೆ ಚೆಲ್ಲೋದ್ರಿಂದ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ, ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾಕಾಲ ಕುಳಿತು ಆಶೀರ್ವದಿಸ್ತಾಳೆ. ಮನೆಯಲ್ಲಿರುವ ದಾರಿದ್ರ್ಯವೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಒಂದು ಮನೆಯಲ್ಲಿ ಪ್ರಧಾನವಾಗಿ ಹೊಸ್ತಿಲು ಮುಖ್ಯ ದ್ವಾರ ಏನಿರುತ್ತೆ ನೋಡಿ, ಅದು ಹೃದಯ ಭಾಗವಿದ್ದಂತೆ. ಮನುಷ್ಯನ ಒಂದು ದೇಹದಲ್ಲಿ ಹೃದಯ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಆ ಮನೆಗೆ ಹೊಸ್ತಿಲು ಅಷ್ಟೇ ಮುಖ್ಯ. ಹೊಸ್ತಿಲನ್ನು ಶುಭ್ರವಾಗಿಟ್ಕೊಳ್ಳುವಂಥದ್ದು, ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಲೇಪನ ಮಾಡುವಂಥದ್ದು, ರಂಗೋಲಿಯನ್ನು ಇಡುವಂಥದ್ದು ಪ್ರತಿನಿತ್ಯ ಮಾಡಿಕೊಳ್ಬೇಕು. ಯಾಕಂದರೆ ನಮ್ಮ ಮನೆಗೆ ಒಳಿತು ಕೆಡುಕುಗಳೆಲ್ಲವೂ ಕೂಡ ಹೊಸ್ತಿಲು ಮುಖಾಂತರವಾಗಿ ಬರ್ತವೆ. ಹೊಸ್ತಿಲುವನ್ನು ಎಷ್ಟು ಚೆನ್ನಾಗಿ ಇಟ್ಕೋತೀವೋ ಅಷ್ಟು ನಮ್ಮ ಮನೆಗೆ ಧನಲಾಭವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ನಾವು ಶ್ರೀಮಂತಿಕೆ ಜೀವನವನ್ನು ಬಾಳಬೇಕು, ಕಷ್ಟಗಳಿಂದ ದೂರ ಇರಬೇಕು ಅಂದರೆ ನಾನು ತಿಳಿಸ್ಕೊಡುವಂತಹ ರೀತಿಯಲ್ಲಿ ಇವತ್ತು ಈ ಹೊಸ್ತಿಲಿಗೆ ಇದನ್ನು ಚೆಲ್ಕೊಳ್ಳಿ ಸ್ನೇಹಿತರೆ. ಆಷಾಢ ಮಾಸ ಅಂತಂದರೆ ಶಕ್ತಿಯುತವಾದಂಥ ಮಾಸ. ಆಷಾಢದ ಮಾಸದ ಬಗ್ಗೆ ಸಾಕಷ್ಟು ಜನರಲ್ಲಿ ತಪ್ಪು ಕಲ್ಪನೆ ಇದೆ. ಆಷಾಢ ಮಾಸದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಜರುಗಿಸೋದಿಲ್ಲ, ಹಾಗಾಗಿ ಈ ಮಾಸ ಅಶುಭ ಅಂತಲೇ ಅಂದ್ಕೋತಾರೆ. ಆದರೆ ಆಷಾಢ ಮಾಸ ಅಂದರೆ ಆಧ್ಯಾತ್ಮಿಕ ಶಕ್ತಿಗಳನ್ನು ವಶಪಡಿಸ್ಕೊಳ್ಳೋದಿಕ್ಕೆ, ದೈವಶಕ್ತಿಗಳನ್ನು ವಶಪಡಿಸ್ಕೊಳ್ಳೋದಿಕ್ಕೆ, ವ್ರತಾಚರಣೆ ಮಾಡುವ ಮುಖಾಂತರ ಅಮ್ಮನವರ ಅನುಗ್ರಹವನ್ನು ಪಡೆದುಕೊಳ್ಳೋದಕ್ಕೆ ಬಹಳ ಒಂದು ವಿಶೇಷವಾದಂಥ ಮಾಸ. ಯಾವುದೇ ರೀತಿ ತಂತ್ರಗಳನ್ನು ಪೂಜೆಗಳನ್ನು ನಾವು ಮಾಡಿಕೊಂಡ್ವಿ ಅಂದರೆ ಆ ಪೂಜೆಗಳೆಲ್ಲವೂ ನಮಗೆ ಫಲವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ. ಇನ್ನು ಇದನ್ನು ಅಶುಭ ಮಾಸ ಅಂತ ಯಾಕೆ ಅಂದ್ಕೊತಾರೆ ಅಂತಂದರೆ, ಈ ಮಾಸದಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ಶ್ರೀಮನ್ ನಾರಾಯಣರು ಯೋಗ ನಿದ್ರೆಯಲ್ಲಿರ್ತಾರೆ. ಈ ಯೋಗ ನಿದ್ರೆಯಲ್ಲಿ ಇರೋದ್ರಿಂದ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ಜರುಗೋದಿಲ್ಲ. ಅದು ಬಿಟ್ಟರೆ ಯಾವುದೇ ರೀತಿಯ ಅಶುಭ ಮಾಸ ಅಲ್ಲ. ಅಂದರೆ ಶುಭ ಕಾರ್ಯಗಳು ಅಂದರೆ ಮದುವೆ, ಗೃಹ ಪ್ರವೇಶ, ಮನೆ ನಿರ್ಮಾಣ, ಈ ರೀತಿಯಾದಂಥ ಒಂದು ಬಿಸ್ನೆಸ್ಗಳನ್ನ, ಪೂಜೆ ಪುನಸ್ಕಾರ ಈ ಥರದನ್ನೆಲ್ಲ ಈ ಮಾಸದಲ್ಲಿ ಮಾಡೋದಿಲ್ಲ. ಇನ್ನು ಆಷಾಢ ಮಾಸ ಅಂತಂದರೆ ಈ ಮಾಸದಲ್ಲಿ ಪೌರ್ಣಮಿಯ ದಿನ ಚಂದ್ರನು ಪೂರ್ವಾಷಾಢ ನಕ್ಷತ್ರದ ಸಮೀಪದಲ್ಲಿ ಸಂಚರಿಸ್ತಾರೆ. ಹಾಗಾಗಿ ಈ ಮಾಸಕ್ಕೆ ಆಷಾಢ ಮಾಸ ಅಂತ ಕರೀತಾರೆ. ಅಲ್ಲದೆ ಈ ಮಾಸದಲ್ಲಿ ಸೂರ್ಯ ಕರ್ಕಾಟಕ ರಾಶಿಯಲ್ಲಿ ಪ್ರವೇಶಿಸ್ತಾರೆ. ಉತ್ತರಾಯಣ ಪೂರ್ತಿಯಾಗಿ ದಕ್ಷಿಣಾಯಣಕ್ಕೆ ಕಾಲಿಡ್ತೇವೆ. ಈ ದಕ್ಷಿಣಾಯಣ ನಮಗೆ ಸಂಕ್ರಾಂತಿವರೆಗೂ ಕೂಡ ಇರುತ್ತೆ. ಈ ಒಂದು ಆಷಾಢ ಮಾಸದಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ, ದೀಪಾರಾಧನೆ ಮಾಡಿಕೊಂಡ್ರೆ, ಮುಖ್ಯವಾಗಿ ಉಪ್ಪಿನ ದೀಪಾರಾಧನೆ ಮಾಡುವಂಥದ್ದು ವಿಶೇಷ. ಐಶ್ವರ್ಯ ದೀಪ ಅಂತ ಕೂಡ ಹೇಳ್ತಾರೆ. ಈ ಮಾಸದಲ್ಲಿ ಉಪ್ಪಿನ ಏನಾದರೂ ಸಂಕಲ್ಪ ಇಟ್ಕೊಂಡು ಉಪ್ಪಿನ ದೀಪಾರಾಧನೆ ಮಾಡಿದ್ವಿ ಅಂದರೆ ಆ ಸಂಕಲ್ಪ ಈ ಒಂದು ಮಾಸ ಮುಗಿಯೋದ್ರೊಳಗಡೆ ಈಡೇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ವಿಶೇಷವಾದಂಥ ಈ ಒಂದು ಮಾಸದಲ್ಲಿ ನಾನಿವತ್ತು ತಿಳಿಸ್ಕೊಡುವಂತಹ ಈ ಒಂದು ಹೊಸ್ತಿಲಿಗೆ ಈ ಒಂದು ಪದಾರ್ಥಗಳನ್ನು ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗಿ ಸ್ನೇಹಿತರೆ ನೀವು ಒಳಿತನ್ನು ನೋಡ್ತೀರಾ, ಅದೃಷ್ಟವನ್ನು ನೋಡ್ತೀರಾ ಸ್ನೇಹಿತರೆ. ಆಷಾಢ ಮಾಸ ಅಂತಂದರೆ ನಾನು ತಿಳಿಸ್ಕೊಟ್ಟಂಗೆ ಉಪ್ಪಿನ ದೀಪಾರಾಧನೆ ಮಾಡುವಂಥದ್ದು, ಅದೇ ರೀತಿಯಲ್ಲಿ ಅಮ್ಮನವರಿಗೆ ಪೂಜೆ ಮಾಡುವಂಥದ್ದು, ಅದರಲ್ಲೂ ವೈಭವ ಲಕ್ಷ್ಮಿ ವ್ರತಾಚರಣೆ, ಆಷಾಢ ಲಕ್ಷ್ಮಿ ವ್ರತಾಚರಣೆ, ಹಾಗೆ ಈ ಆಷಾಢ ಮಾಸದ 9 ದಿನ ನಮಗೆ ವಾರಾಹಿ ನವರಾತ್ರಿ ಇರುತ್ತೆ. ಈ ಒಂದು ಮಾಸದಲ್ಲಿ ವಾರಾಹಿ ಅಮ್ಮನವರನ್ನು ಭಕ್ತಿ ಶ್ರದ್ಧೆಯಿಂದ ವ್ರತಾಚರಣೆ ಮುಖಾಂತರವಾಗಿ ಪೂಜಿಸಿ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಅಖಂಡ ರಾಜಯೋಗ ದೊರೆಯುತ್ತೆ, ಕಷ್ಟಗಳು ದೂರವಾಗುತ್ತೆ, ಅದೃಷ್ಟ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳಲಾಗುತ್ತೆ. ಇನ್ನು ಮಾಸದ ವಿಶೇಷತೆಗಳಲ್ಲಿ ಈ ಮಾಸದಲ್ಲಿ ನವದಂಪತಿಗಳನ್ನು ಅಂದರೆ ನವದಂಪತಿಗಳು ಯಾರಿರ್ತಾರೆ ಅದರಲ್ಲಿ ವಧುವನ್ನು ಅಂದರೆ ಹೆಣ್ಣು ಮಕ್ಕಳನ್ನು ಮನೆಗೆ ಕಳಿಸ್ತಾರೆ, ಅಂದರೆ ತವರು ಮನೆಗೆ ಕಳಿಸ್ತಾರೆ. ಈ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಹೊಸ್ತಿಲಲ್ಲಿ ಓಡಾಡಬಾರ್ದು, ಮನೆಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಇನ್ನು ದಾಂಪತ್ಯ ಜೀವನ ಒಟ್ಟಿಗೆ ಇರೋದು ಕೂಡ ಈ ಮಾಸದಲ್ಲಿ ಅಷ್ಟೊಂದು ಶುಭವಲ್ಲ ಅಂತ ಕೂಡ ಹೇಳ್ತಾರೆ. ಇನ್ನು ಮದುವೆ ಆಗದ ಹೆಣ್ಣು ಮಕ್ಕಳು ಕೂಡ ಗೋರಂಟಿಯನ್ನು ಧರಿಸ್ತಾರೆ. ಈ ಮಾಸದಲ್ಲಿ ಮದುವೆ ಆಗದ ಹೆಣ್ಮಕ್ಳು ಗೋರಂಟಿ ಧರಿಸೋದ್ರಿಂದ ಅವರಿಗೆ ಒಳ್ಳೆಯ ಒಂದು ಗಂಡನ ಪ್ರಾಪ್ತಿಯಾಗುತ್ತೆ, ಗುಣವಂತನ ಮತ್ತು ಆರೋಗ್ಯವಂತ ಐಶ್ವರ್ಯವಂತ ಗಂಡನ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಇನ್ನು ಮದುವೆಯಾದ ಹೆಣ್ಮಕ್ಳು ಗೃಹಿಣಿಯರು ಕೂಡ ಗೋರಂಟಿಯನ್ನು ಧರಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ, ಗಂಡನಿಗೆ ಆಯಸ್ಸು ಹೆಚ್ಚಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ.
ವಿಶೇಷವಾಗಿ ನಾವು ಏನೇ ಮಾಡ್ತೀವೋ, ವ್ರತ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು, ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು, ಮನೆಗೆ ನೆಲ ಒರೆಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಸೇರಿಸಿ ನೆಲವನ್ನು ಒರೆಸ್ಕೊಂಡು, ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ನಾನದ ನೀರಿಗೆ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ನಾನ ಮಾಡಿ. ದಾರಿದ್ರ್ಯವೆಲ್ಲ ನಿವಾರಣೆ ಆಗುತ್ತೆ. ಈ ಒಂದು ಸಮಯದಲ್ಲಿ ಆಷಾಢ ಮಾಸದಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇರುತ್ತೆ. ಆರೋಗ್ಯ ವೃದ್ಧಿಯಾಗಬೇಕು ಅಂದರೆ ಒಳ್ಳೆಯ ಒಂದು ಆಹಾರವನ್ನು ಸೇವನೆ ಮಾಡಬೇಕು. ಕೆಲವೊಂದಷ್ಟು ಆಹಾರಗಳನ್ನು ನಾವು ತ್ಯಜಿಸಿದ್ರೆ ಒಳ್ಳೆಯದು, ಮಾಂಸಾಹಾರ ತ್ಯಜಿಸಿದ್ರೆ ಒಳ್ಳೆಯದು. ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಬೆಂಡೆಕಾಯಿ ಈ ಥರದ ಆಹಾರ ಪದಾರ್ಥಗಳನ್ನು ನಾವು ತ್ಯಜಿಸಿದ್ರೆ ಒಳ್ಳೆಯದು. ಇನ್ನು ನೇರಳೆ ಹಣ್ಣನ್ನು ತಿನ್ನುವಂಥದ್ದು, ಹಾಗೆಯೇ ಬೇಳೆಕಾಳುಗಳನ್ನು ತಿನ್ನುವಂಥದ್ದು ಈ ಒಂದು ಮಾಸದಲ್ಲಿ ಶುಭ ಅಂತಲೇ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಒಂದು ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಪ್ರತ್ಯೇಕವಾಗಿ ಆರಾಧನೆ ಮಾಡಿ. ಅಂದರೆ ನೀವು ವ್ರತಾಚರಣೆ ಮಾಡಲಿಲ್ಲ ಅಂದ್ರೂ ಅಮ್ಮನವರಿಗೆ ಶುಕ್ರವಾರದ ದಿನ ವಿಶೇಷ ದೀಪಾರಾಧನೆ ಮಾಡ್ಕೊಳ್ಳಿ. ವಿಪರೀತ ಸಾಲಬಾಧೆ, ಆರ್ಥಿಕ ಸಂಕಷ್ಟ ಇದೆ ಅಂದರೆ ದೀಪದಲ್ಲಿ ಒಂದು ಏಲಕ್ಕಿಯನ್ನು ಹಾಕ್ಕೊಂಡು ದೀಪಾರಾಧನೆ ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತ ಲಕ್ಷ್ಮೀ ಅನುಗ್ರಹ ನಿಮಗೆ ಸಿಗುತ್ತೆ. ಲಕ್ಷ್ಮೀ ದೇವಿಯ ದೇವಾಲಯಕ್ಕೆ ಹೋಗಿ ಬರುವಂಥದ್ದು, ದುರ್ಗಾದೇವಿಯ ದೇವಾಲಯಕ್ಕೆ ಹೋಗಿ ಬರುವಂಥದ್ದು, ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಹೊಸ್ತಿಲಿಗೆ ಏನನ್ನು ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅಂತ ನೋಡೋದಾದರೆ ಸ್ನೇಹಿತರೆ, ಸಾಯಂಕಾಲ ಸಮಯದಲ್ಲಿ ಮಾಡ್ಕೊಳ್ಳಿ. ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿಯ ಸಂಚಾರವಿರುತ್ತೆ. ಈ ಸಮಯದಲ್ಲಿ ಹೊಸ್ತಿಲಿಗೆ ಇದನ್ನು ಪ್ರೋಕ್ಷಣೆ ಮಾಡ್ಕೊಂಡ್ವಿ ಅಂದರೆ ಅಮ್ಮನವರ ಆಕರ್ಷಣೆ ಆಗುತ್ತೆ, ನಿಮ್ಮ ಮನೆಗೆ ಬರ್ತಾರೆ. ಅಮ್ಮನವರು ನಿಮ್ಮ ಮನೆಗೆ ಬಂದರು ಅಂದ್ರೇ ನಿಮ್ಮ ಮನೆಗೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ, ಅದೃಷ್ಟ ಹೊಲಿದು ಬರುತ್ತೆ. ಸ್ನೇಹಿತರೆ, 1 ಲೋಟ ನೀರನ್ನು ತೆಗೆದುಕೊಳ್ಳಿ. ನೀರು ಅಥವಾ ಗಂಗಾಜಲ ಇತ್ತು ಅಂದರೆ ಗಂಗಾಜಲವನ್ನು ಕೂಡ ತೆಗೆದುಕೊಳ್ಬೋದು. ಇಲ್ಲಾಂದರೆ ಸ್ವಲ್ಪ ನೀರಿಗೆ ಗಂಗಾಜಲವನ್ನು ಮಿಶ್ರಣ ಮಾಡ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಗೋಮೂತ್ರವನ್ನು ಮಿಶ್ರಣ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಮಿಶ್ರಣ ಮಾಡ್ಕೊಳ್ಳಿ. ಅದರ ಜೊತೆಗೆ ಯಾವುದಾದ್ರೂ ಸುಗಂಧ ದ್ರವ್ಯವನ್ನು ಮಿಶ್ರಣ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟೇ ಪದಾರ್ಥ, ಇಷ್ಟನ್ನು ನೀವು ಮಿಶ್ರಣ ಮಾಡಿಕೊಂಡು ನಿಮ್ಮ ಹೊಸ್ತಿಲಿಗೆ ಈ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ನೇಹಿತರೆ. ಹೊಸ್ತಿಲಿಗೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ದೀಪವನ್ನು ಅಂದರೆ ಎರಡೂ ಬದಿಯಲ್ಲಿ, ಬಾಗಿಲ ಬಳಿ ಎರಡೂ ಬದಿಯಲ್ಲಿ ಸಾಯಂಕಾಲ ಸಮಯದಲ್ಲಿ ಈ ಒಂದು ಶುಕ್ರವಾರದ ದಿನ ದೀಪಾರಾಧನೆ ಮಾಡಿದ್ದೀನಿ ಅಂದರೆ ಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಾರೆ ಅಂತಲೇ ಹೇಳಲಾಗುತ್ತೆ. ಯಾಕಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಮ್ಮನವರ ಸಂಚಾರ ಇರುವಂಥ ಸಂದರ್ಭದಲ್ಲಿ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಈ ರೀತಿ ದೀಪಾರಾಧನೆ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಒಂದು ದೇವರ ಫೋಟೋ ಮುಂದೆ ಕೂಡ ಒಂದು ದೀಪಾರಾಧನೆಯನ್ನು ಮಾಡಿಕೊಂಡು ಅಮ್ಮನವರಿಗೆ ಏನಾದರೂ ಒಂದು ಸಿಹಿ ಬೆಲ್ಲವೋ ಅಥವಾ ಏನಾದರೂ ಒಂದು ನೈವೇದ್ಯವನ್ನು ಇಡುವಂಥದ್ದು, ಅಮ್ಮನವರಿಗೆ ಈ ದಿನ ಮಲ್ಲಿಗೆ ಹೂವನ್ನು ಸಮರ್ಪಿಸೋದು ಅಥವಾ ಗುಲಾಬಿಯಿಂದ ಪೂಜಿಸಿದರೆ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಸ್ನೇಹಿತರೆ. ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಖಂಡಿತ ಒಳಿತನ್ನು ಕಾಣ್ತೀರಾ. ನಾನು ತಿಳಿಸ್ಕೊಟ್ಟಂಗೆ ಮನೆಯಲ್ಲಿ ಮುಖ್ಯವಾಗಿ ಪ್ರಧಾನವಾಗಿ ಹೊಸ್ತಿಲಲ್ಲಿ ಲಕ್ಷ್ಮೀ ದೇವಿ ನಿವಾಸ ಹೂಡಿರ್ತಾರೆ. ಹಾಗಾಗಿ ಲಕ್ಷ್ಮಿಯ ಅನುಗ್ರಹ ಸಿಗಬೇಕು ಅಂದರೆ ಈ ರೀತಿ ನಾವು ಮಾಡ್ಕೊಂಡ್ವಿ ಅಂದರೆ ಖಂಡಿತ ಅನುಗ್ರಹ ಸಿಗುತ್ತೆ ಸ್ನೇಹಿತರೆ. ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು. ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಈ ಪದಾರ್ಥವನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ, ಸಾಕು, ಒಳ್ಳೆಯದಾಗುತ್ತೆ. ಪ್ರತಿ ಶುಕ್ರವಾರ ಇದೇ ಥರ ಮಾಡ್ಕೊಳ್ಳಿ. ಇದುವರೆಗೂ ಸುಮಾರು ನಿಮ್ಮ ಕಷ್ಟಗಳಿಂದ ಒಂದು ಆದಮೇಲೆ ಒಂದು ಕಷ್ಟಗಳನ್ನು ಅನುಭವಿಸಿದ್ದೀರ ಅಂದರೆ ಅದೆಲ್ಲವೂ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.